ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸಮನಾದ ತ್ರಿಜ್ಯಗಳಿರುವ ಸಿಲಿಂಡರ್ ಮತ್ತು ಅರ್ಧಗೋಳವನ್ನು ಜೋಡಿಸಿ ಒಂದು ನೀರಿನ ಸಂಗ್ರಾಹಕವನ್ನು ತಯಾರಿಸಲಾಗಿದೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2772 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಎತ್ತರ 140 ಸೆಂಟಿಮೀಟರ್ ಆಗಿದೆ. ನೋಡಿ ಮಕ್ಕಳೇ, ಇಲ್ಲಿಂದ ಇಲ್ಲಿವರೆಗೆ 140 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸಿಲಿಂಡರ್ನ ಮೇಲ್ತುದಿಯಿಂದ 20 ಸೆಂಟಿಮೀಟರ್ ಕೆಳಗೆ ನೀರಿನ ಪ್ರಮಾಣ ಸೂಚಕವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಳವಡಿಸಲಾಗಿದೆ. ಸಂಗ್ರಾಹಕದಲ್ಲಿ ಪ್ರಮಾಣ ಸೂಚಕದವರೆಗೆ ಮಾತ್ರ ನೀರನ್ನು ಸಂಗ್ರಹಿಸಬಹುದಾಗಿದೆ. ಹಾಗಾದರೆ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಹಾಗೂ ಸಂಗ್ರಾಹಕದ ಉಳಿದ ಭಾಗದಲ್ಲಿ ಸಂಗ್ರಹವಾಗುವ ಗಾಳಿಯ ಪ್ರಮಾಣವನ್ನು ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾರೆ 140 ಸೆಂಟಿಮೀಟರ್ ಅಂತ ಬರ್ಕೊಂಡಿದ್ದೀವಿ. ನಂತರ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ 2772 ಸೆಂಟಿಮೀಟರ್ ಸ್ಕ್ವೇರ್. ಇದರಿಂದ ನಾವು ತ್ರಿಜ್ಯವನ್ನು ಕಂಡುಹಿಡ್ಕೊಳ್ಬೋದಾಗಿರುತ್ತೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πr² ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ ಮಕ್ಕಳೇ. = 2772 ಅಂತ ಹಾಗೆ ಬರ್ಕೊಳ್ಳಿ. 2ನ್ನು ಹಾಗೆ ಬರ್ಕೊಂಡಿದ್ದೀವಿ. ಪೈ ಅಂದರೆ 22/7 ಇಂಟು r² ಹಾಗೆ ಬರ್ಕೊಳ್ಳಿ. = 2772 ಸೆಂಟಿಮೀಟರ್ ಸ್ಕ್ವೇರ್ನ ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ಇಲ್ಲಿ ನಾವು r² ಕಂಡುಹಿಡಬೇಕಾಗಿರೋದ್ರಿಂದ r² ಹಿಂಭಾಗದಲ್ಲಿರುವಂತಹ 22/7 ಮತ್ತು 2ನ್ನ ಈಕ್ವಲ್ಸ್ನ ಮುಂಭಾಗಕ್ಕೆ ಕಳಿಸೋಣ. r² ಹಾಗೆ ಬರ್ಕೊಂಡಿದ್ದೀನಿ. = 2772 ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ 7 r² ಹಿಂಭಾಗದಲ್ಲಿ ಭಾಗಿಸ್ತಾ ಇತ್ತು ಮಕ್ಕಳೇ, ಇಲ್ಲಿ ಬಂದು ಗುಣಿಸುತ್ತೆ. 22 ಮತ್ತು 2 r² ಪಕ್ಕದಲ್ಲಿ ಗುಣಿಸ್ತಾ ಇದೆ. ಸೊ ಇಲ್ಲಿ ಬಂದರೆ ಭಾಗಿಸುತ್ತೆ. 2 × 22 ಅಂತ ಬರ್ಕೊಂಡಿದ್ದೀವಿ ಮಕ್ಕಳೇ. = 2772ನ 2ರಿಂದ ಭಾಗಿಸಿದ್ರೆ 1386 ವರ್ತಿ ಹೋಗುತ್ತೆ. ಇಂಟು 7ನ ಹಾಗೆ ಬರ್ಕೊಂಡಿದ್ದೀನಿ, 22ನ ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. = ಮತ್ತು 2ರಿಂದ 1386 ಮತ್ತು 22 ಇವೆರಡನ್ನು ಕ್ಯಾನ್ಸಲ್ ಮಾಡಿದ್ರೆ 693 ಆವರ್ತಿ ಇದು ಡಿವೈಡ್ ಆಗುತ್ತೆ. 22 ಅನ್ನೋದು 11 ಆವರ್ತಿ ಡಿವೈಡ್ ಆಗುತ್ತೆ. ಇಂಟು 7ನ ಹಾಗೆ ಬರ್ಕೊಂಡಿದ್ದೀವಿ. ಮತ್ತು 693ನ್ನು 11ರಿಂದ ಡಿವೈಡ್ ಮಾಡೋಣ ಮಕ್ಕಳೇ, 63 ಆವರ್ತಿ ಡಿವೈಡ್ ಆಗುತ್ತೆ. ಇಂಟು 7ನ ಹಾಗೆ ಬರ್ಕೊಂಡಿದ್ದೀವಿ. ಇವೆರಡನ್ನು ಗುಣಿಸಿದ್ದು 441 ಬಂತು. r² ವ್ಯಾಲ್ಯೂ 441 ಬಂದಿದೆ. ಸೊ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ರೂಟ್ ಆಗುತ್ತೆ, ಸ್ಕ್ವೇರ್ ರೂಟ್ ಆಗುತ್ತೆ. 441ರ ವರ್ಗಮೂಲ ಎಷ್ಟು ಮಕ್ಕಳೇ? 21 ಸೆಂಟಿಮೀಟರ್. ಈಗ ಸಂಗ್ರಾಹಕದಲ್ಲಿರುವಂತಹ ನೀರಿನ ಎತ್ತರ ನೋಡಿ ಮಕ್ಕಳೇ. ಸಂಗ್ರಾಹಕದಲ್ಲಿ ನೀರು ಎಲ್ಲಿಂದ ಎಲ್ಲಿವರೆಗೆ ಇದೆ ಮಕ್ಕಳೇ? 140 ಸೆಂಟಿಮೀಟರ್. ಸರಿನಾ ಮಕ್ಕಳ? 140 ಸೆಂಟಿಮೀಟರ್ ತನಕ ನೀರಿರುತ್ತೆ. ಈಗ ಅದರಲ್ಲಿ 20 ಸೆಂಟಿಮೀಟ್ರನ್ನ ನಾವು ಬಿಡ್ತೀವಿ ಮಕ್ಕಳೇ, ಏಕೆಂದರೆ ಅಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ ಅಂತ ಹೇಳಿದ್ದಾರೆ. ಸೊ ಸಂಗ್ರಾಹಕದಲ್ಲಿ ಅಂತಂದರೆ ಸಿಲಿಂಡರ್ನಲ್ಲಿ ಎಷ್ಟು ಪ್ರಮಾಣದ ನೀರು ಉಳ್ಕೊಂಡಿರುತ್ತೆ ಮಕ್ಕಳೇ? 120 ಸೆಂಟಿಮೀಟ್ರ್ನಷ್ಟು ಮಾತ್ರ ನೀರಿರುತ್ತೆ. ಇನ್ನು ಉಳಿದಿರುವಂಥದ್ದು ಗಾಳಿ ತುಂಬಿಕೊಂಡಿರುತ್ತೆ. ಸರಿನಾ ಮಕ್ಕಳ? ಹಾಗಾದರೆ ಸಂಗ್ರಾಹಕದಲ್ಲಿರುವಂತಹ ನೀರಿನ ಘನಫಲ ಎಷ್ಟು ಮಕ್ಕಳೇ? πr² ಅಂತ. πr² ಅಂತಂದರೆ ಈಗ ಹೆಂಗೆ ಕಂಡುಹಿಡಿತೀವಿ ಮಕ್ಕಳೇ? 22/7 ಇಂಟು 21 ಇಂಟು 21. r ಅಂದರೆ 21 ಬಂದಿತ್ತು ಮಕ್ಕಳೇ. ಈಗ h ವ್ಯಾಲ್ಯೂ ಎಷ್ಟು? 120. ಸೊ ಸಿಲಿಂಡರ್ನಲ್ಲಿ ಇರುವಂತಹ ನೀರಿನ ಪ್ರಮಾಣ ಎಷ್ಟು ಮಕ್ಕಳೇ? 22. ಹಾಗೇ ಇರಲಿ. 7 3 21 ಇಂಟು 21 ಮತ್ತು 120ನ ಹಾಗೆ ಬರ್ಕೊಂಡಿದ್ದೀನಿ. 22 3ನ ಗುಣಿಸಿದ್ದು 66 ಇಂಟು ಇವೆರಡನ್ನ ಗುಣಿಸಿದ್ದು 2520, ಇವೆರಡನ್ನ ಗುಣಿಸಿದ್ದು 1,66,320 ಸೆಂಟಿಮೀಟರ್ ಕ್ಯೂಬ್ ಬಂತು ಮಕ್ಕಳೇ. ಹಾಗಾದರೆ ಸಿಲಿಂಡರ್ನ ಸಂಗ್ರಾಹಕದ ಸಿಲಿಂಡರ್ ಭಾಗದಲ್ಲಿ ಎಷ್ಟು ನೀರಿರುತ್ತೆ ಮಕ್ಕಳೇ? 1,66,320 ಸೆಂಟಿಮೀಟರ್ ಕ್ಯೂಬ್ ಇರುತ್ತೆ. ಈಗ ಅರ್ಧಗೋಳದಲ್ಲಿ ಎಷ್ಟಿರುತ್ತೆ ನೀರು? ಅದನ್ನು ಕಂಡುಹಿಡಿದ್ರೆ ಘನಫಲನೇ ಕಂಡುಹಿಡಿಯಬೇಕು ಮಕ್ಕಳೇ. 2/3πr³ ಅನ್ನೋದು ಅರ್ಧಗೋಳದ ಘನಫಲದ ಸೂತ್ರ. ಹಾಗಾದರೆ 2/3 ಹಾಗೆ ಹಾಕಿ ಮಕ್ಕಳೇ. ಪೈ ಅಂದರೆ 22/7 ಇಂಟು r ಅಂದರೆ 21. r³ ಇರೋದ್ರಿಂದ 21 ಇಂಟು 21 ಇಂಟು 21 ಅಂತ 3 ಬಾರಿ ಬರ್ಕೊಳ್ಳಿ. ನೋಡಿ ಮಕ್ಕಳೇ, ಇಲ್ಲಿ 2 ಮತ್ತು 22ನ ಗುಣಿಸಿದ್ದು 44 ಆಯಿತು. 3ರಿಂದ ಈ 21ನ ಡಿವೈಡ್ ಮಾಡಿದ್ರೆ 7 ಆವರ್ತಿ ಹೋಗುತ್ತೆ. 3 7 21 ಅಂತ ಬರುತ್ತೆ. ಸೊ 7ರಿಂದ 21ನ ಡಿವೈಡ್ ಮಾಡಿದ್ರೆ 3 ಆವರ್ತಿ ಹೋಗುತ್ತೆ. 7 3 ಅಂತ ಬರುತ್ತೆ. ಇಂಟು 21 ಹಾಗೆ ಇರಲಿ ಮಕ್ಕಳೇ. 44 ಮತ್ತು 7ನ ಗುಣಿಸಿದ್ದು 308 ಬರುತ್ತೆ. 3 ಮತ್ತು 21ನ ಗುಣಿಸಿದ್ದು 63 ಬರುತ್ತೆ ಮಕ್ಕಳೇ. ಇವೆರಡನ್ನ ಗುಣಿಸಿದ್ದು
19,404 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದು ಅರ್ಧಗೋಳದಲ್ಲಿ ಎಷ್ಟು ನೀರು ತುಂಬಿಕೊಳ್ಳುತ್ತೆ ಅಂತ. ಸಿಲಿಂಡರ್ನಲ್ಲಿ ಎಷ್ಟು ನೀರು ತುಂಬಿಕೊಂಡಿದೆ ಮಕ್ಕಳೇ? 1,66,320 ಸೆಂಟಿಮೀಟರ್ ಕ್ಯೂಬ್ನಷ್ಟು ನೀರು ತುಂಬಿಕೊಂಡಿದೆ. ಜೊತೆಯಲ್ಲಿ ಅರ್ಧಗೋಳಾಕೃತಿಯ ಇದರೊಳಗಡೆ 19,404 ಸೆಂಟಿಮೀಟರ್ ಕ್ಯೂಬ್ನಷ್ಟು ನೀರಿದೆ. ಸೊ ಟೋಟಲಾಗಿ ಈ ಸಂಗ್ರಾಹಕದಲ್ಲಿ ಐ ಅಂತ ಸೂಚಕ ಇದೆಯಲ್ಲ, ಇಲ್ಲಿವರೆಗೆ ಮಾತ್ರ ನೀರು ತುಂಬೋದಂತೆ. ಹಾಗಾದರೆ ಇಲ್ಲಿಂದ ಇಲ್ಲಿವರೆಗೆ ಟೋಟಲಾಗಿ ಎಷ್ಟು ನೀರಿದೆ ಅಂತಂದರೆ ಅವೆರಡನ್ನು ನಾವು ಕೂಡಬೇಕಾಗತ್ತೆ ಮಕ್ಕಳೇ. ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಅಂದರೆ ಸಂಗ್ರಾಹಕದಲ್ಲಿರುವಂತಹ ನೀರಿನ ಘನಫಲ ಪ್ಲಸ್ ಅರ್ಧಗೋಳದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಘನಫಲ. ಅಂದರೆ ಸಂಗ್ರಾಹಕ ಅಂತಂದರೆ ನಾನು ಸಿಲಿಂಡರ್ನಲ್ಲಿ ಅಂತ ಹೇಳಿದ್ನಲ್ಲ, ಅದು ಮಕ್ಕಳೇ. ಸಿಲಿಂಡರ್ನಲ್ಲಿ ನೀರಿನ ಘನಫಲ ಎಷ್ಟು ಮತ್ತು ಅರ್ಧಗೋಳದಲ್ಲಿ ನೀರಿನ ಘನಫಲ ಎಷ್ಟು ನೋಡಿ ಮಕ್ಕಳೇ. 1,66,320 ಅನ್ನೋದು ಸಿಲಿಂಡರ್ನಲ್ಲಿ ನಾವು ಕಂಡುಹಿಡ್ಕೊಂಡಿದ್ದೀವಿ. ಹಾಗೆಯೇ ಅರ್ಧಗೋಳದಲ್ಲಿ ಇಷ್ಟಿದೆ ಮಕ್ಕಳೇ, 19,404. ಅವೆರಡನ್ನು ಕೂಡಿಸಿದ್ರೆ 1,85,724 ಸೆಂಟಿಮೀಟರ್ ಕ್ಯೂಬ್ ಉಳ್ಕೊಳ್ಳುತ್ತೆ. ಸರಿನಾ ಮಕ್ಕಳ? ಈಗ ಟೋಟಲಾಗಿ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಎಷ್ಟು ಮಕ್ಕಳೇ? 1,85,724 ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟ್ ಇನ್ನೇನು ಕೇಳಿದರೆ ಮಕ್ಕಳೇ, ಗಾಳಿ ಎಷ್ಟು ಪ್ರಮಾಣದಲ್ಲಿ ಉಳ್ಕೊಂಡಿರುತ್ತೆ ಅಲ್ಲಿ ಅಂತ. 20 ಸೆಂಟಿಮೀಟರ್ ಎತ್ತರದ ಸಿಲಿಂಡರ್ನಲ್ಲಿ ಮಾತ್ರ ಗಾಳಿ ತುಂಬಿಕೊಂಡಿರುತ್ತೆ. ಹಾಗಾದರೆ ಸಿಲಿಂಡರ್ನಲ್ಲಿ ತುಂಬಿರುವಂತಹ ಗಾಳಿಯ ಪ್ರಮಾಣವನ್ನು ಕಂಡುಹಿಡಿಯಬೇಕು ಅಂತಂದರೆ ಸಿಲಿಂಡರ್ನ ಘನಫಲವನ್ನೇ ಸೂತ್ರವನ್ನೇ ಹಾಕ್ಕೊಳ್ಬೇಕಾಗುತ್ತೆ ಮಕ್ಕಳೇ. πr²h ಅಂತ. ಎಚ್ ಅಲ್ಲಿ ಅಂದರೆ ಎತ್ತರ ಮಾತ್ರ 20 ಸೆಂಟಿಮೀಟರ್ ಎತ್ತರ ಅಂತ ಮಾತ್ರ ಹಾಕ್ಕೊಳ್ಬೇಕು. ಪೈ ಅಂದರೆ 22/7 ಇಂಟು ಆರ್ ಅಂದರೆ ಮಕ್ಕಳೇ 21. r² ಇರೋದರಿಂದ 21 × 21 ಅಂತ ಹಾಕ್ಕೊಳ್ಳಿ. ಇಂಟು ಎಚ್ ಅಂದರೆ ಎಷ್ಟು ಮಕ್ಕಳೇ? 20 ಸೆಂಟಿಮೀಟರ್. ಅಂದರೆ ಗಾಳಿ ಇರುವಂತಹ ಎತ್ತರ ಮಾತ್ರ. ಹಾಗಾದರೆ ಸಿಂಪ್ಲಿಫಿಕೇಷನ್ ಮಾಡೋಣ ಮಕ್ಕಳೇ. 7ರಿಂದ 3 ಆವರ್ತಿ ಹೋಗುತ್ತೆ. ಸೊ 22ನ ಹಾಗೆ ಬರ್ಕೊಂಡಿದ್ದೀವಿ. 7 3 ಆ 3ನ ಇಲ್ಲಿ ಬರ್ಕೊಂಡಿದ್ದೀವಿ. ಇಂಟು ಇವೆರಡನ್ನು ಗುಣಿಸಿದ್ದು 420. ಈಗ 22 ಮತ್ತು 3ನ ಗುಣಿಸಿದ್ದು 66. ಇಂಟು 420ನ ಹಾಗೆ ಬರ್ಕೊಂಡಿದ್ದೀವಿ. ಇವೆರಡನ್ನು ಗುಣಿಸಿದ್ರೆ 27,720 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ದೇರ್ಫೋರ್ ಸಿಲಿಂಡರ್ನಲ್ಲಿ ತುಂಬಿರುವ ಗಾಳಿಯ ಪ್ರಮಾಣ ಎಷ್ಟು ಮಕ್ಕಳೇ? 27,720 ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತೆ.